ಬಂದಾಗ ನಮಗೆ ಏನು ಸಿಗುತ್ತೆ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ದ್ವಾರ ಗೋಪುರ ಏನಾಗುತ್ತೆ ನಮಗೆ ಗೋಚರಿಸುತ್ತದೆ. ನೀವು ನೋಡ್ಬೋದು ಈ ಗೋಪುರ ಹಾಗೂ ಈ ಕಟ್ಟಡ ನೋಡಿದ್ರೆ ನಮ್ಗೆ ಅಲ್ಲಿ ನೋಡ್ಬೋದು. ಆಗ್ಲೇ ನಾನು ಹೇಳಿದ್ದೆ ಈ ದೇವಸ್ಥಾನದ ವಿಶೇಷ ಏನಿದೆ ಅಂತಂದ್ರೆ ಯಾವ ದೇವರನ್ನ ನಾವು ಪೂಜೆ ಮಾಡಲ್ಲ ಅಂತ ಹೇಳಿದ್ದಲ್ಲ, ಅದು ಮೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಭೋಗಾಪುರೇಶನ ಒಂದು ಮೂರ್ತಿ ಏನಾಗಿದೆ ಅಂತಂದ್ರೆ ಭಿನ್ನ ಆಗಿದೆ. ಭಕ್ತರೆ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ವಿರಳವಾಗಿ ಸಿಗ್ತಕ್ಕಂಥ ಒಂದು ಏನಿದೆ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ನೋಡ್ತಕ್ಕಂಥದ್ದು ಏನಿದೆ ಅಂದ್ರೆ ಇಲ್ಲಿ ಸರ್ಪ. ಕಳ್ಳರು ಈ ವಿಗ್ರಹವನ್ನ ಒಡೆದು ಅಂದ್ರೆ ಇತಿಹಾಸವಾಗಿ ಒಡೆದು ಹಿಂದುಗಡೆ ಹಿರಿಯಹಳ್ಳ ಅಂತ ಬರ್ತದೆ, ಅದರಲ್ಲಿ ಹಾಕಿದ್ರು. ಹೋಗಿ ತುಂಡು ಪೀಸ್ ಮಾಡಿ 9ನೇ ದಿನ ತೆಗಿಲೇಬೇಕು ಬಾಗಲ ಅಂತಂದಾಗ ಕೇಳ್ತಾರೆ, ಪೂಜಾರಿ ಹೇಳ್ತಾರೆ ಇಲ್ಲ ಹಿಂಗಾಗಿದೆ, ತೊಂದರೆ ಇದೆ, ಬೇಡ ಅಂತ ಕೇಳಲ್ಲ, ತೆಗಿಲೇಬೇಕಂತ ಹಠ ಹೇಳಿದಾಗ ತೆಗಿತಾರೆ. ಈಗ ನೀವು ನೋಡ್ತಕ್ಕಂಥ ಆ ಒಂದು ಸೀಳು ಹಾಗೆ ಉಳಿದಿದೆ ಭಿನ್ನ ವಿಗ್ರಹ. ಎಲ್ರಿಗೂ ಪ್ರಶ್ನೆ ಉದ್ಭವ ಆಗ್ತದೆ, ಭಿನ್ನ ವಿಗ್ರಹ ಒಡೆದ ವಿಗ್ರಹವನ್ನು ನಾವೆಲ್ಲ ಪೂಜೆ ಮಾಡಲ್ಲ, ಹಳ್ಳದಲ್ಲೂ ಹಾಕ್ತೀವಿ. ಆದರೆ ಈ ವಿಗ್ರಹ ಹೇಗೆ ಮಾಡ್ಬೇಕು ಅಂದಾಗ ಸ್ವಾಮಿನೇ ರಾತ್ರಿ ಕನಸಲ್ಲಿ ಬಂದು ನನ್ನ ವಿಶೇಷ ಸನ್ನಿಧಾನ ಇದೆ, ನೀವು ಪೂಜೆ ಮಾಡಬೇಕು ಅಂತ ಸ್ವಾಮಿ ಅಪ್ಪಣೆ ಸ್ವಪ್ನ ಸೂಚನೆ ಆಗ್ತಿದೆ ಅರ್ಚಕರಿಗೆ. ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ನಾವು ಇಂದು ದರ್ಶನ ಮಾಡಲು ಬಂದಿರತಕ್ಕಂಥ ದೇವಸ್ಥಾನ ಬಂದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಅಂದ್ರೆ ಯಾವ ಒಂದು ಮೂರ್ತಿಯನ್ನು ನಾವು ಪೂಜೆ ಮಾಡಬಾರ್ದು ಅಂತ ಹೇಳ್ತೀವಲ್ಲ, ಅಂಥ ಮೂರ್ತಿಯನ್ನು ಸಾಕ್ಷಾತ್ ದೇವರೇ ಕನಸಿನಲ್ಲಿ ಬಂದು ಅರ್ಚಕರಿಗೆ ಪೂಜೆ ಮಾಡಿ ನಾನು ಪೂಜೆಗೆ ಹರನಿದ್ದೇನೆ ಅಂತ ಹೇಳಿರ್ತಕ್ಕಂಥ ಒಂದು ಬಹಳ ಅಪರೂಪವಾಗಿರ್ತಕ್ಕಂಥ ದೇವಸ್ಥಾನ. ಅದು ಯಾವ ದೇವಸ್ಥಾನಪ್ಪ ಅಂತಂದ್ರೆ ಕೊಪ್ಪಳ ಜಿಲ್ಲೆಯ ಐತಿಹಾಸಿಕ ತಾಲೂಕಾ ಕೇಂದ್ರವಾಗಿರ್ತಕ್ಕಂಥ ಕನಕಗಿರಿ ತಾಲೂಕಿನಲ್ಲಿ ಬರ್ತಕ್ಕಂಥ ನವಲಿ. ಕನಕಗಿರಿಯಿಂದ 17 ಕಿಲೋಮೀಟರ್ ಹಾಗೂ ಕಾಟಗಿಯಿಂದ 18 ಕಿಲೋಮೀಟರ್ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಈ ಒಂದು ನವಲಿಯಲ್ಲಿ ಪ್ರಾಚೀನವಾದಂಥ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ತಕ್ಕಂಥ ಒಂದು ದೇವಸ್ಥಾನ. ಅದು ಯಾವ ದೇವಸ್ಥಾನ ಅಂತಂದ್ರೆ ನೀವು ನೋಡ್ಬೋದು, ಶ್ರೀ ಭೋಗಾಪುರೇಶ ದೇವಸ್ಥಾನ. ಭೋಗಾಪುರೇಶ ದೇವಸ್ಥಾನ ಅಂತಂದ್ರೆ ಏನು? ಶ್ರೀ ಆಂಜನೇಯ ಒಂದು ದೇವಸ್ಥಾನದ ದರ್ಶನವನ್ನು ಮಾಡಿ ಈ ಒಂದು ದೇವಾಲಯದ ವಿಶೇಷತೆ ಏನಿದೆ ಹಾಗೂ ಇದರ ಐತಿಹ್ಯ ಏನಿದೆ ಅಂತಕ್ಕಂಥದ್ದು ಏನ್ ಮಾಡೋಣ ಅಂತಂದ್ರೆ ನಾವು ಸಂದರ್ಶನದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಅದನ್ನ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬನ್ನಿ ನಾವು ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ಇದು ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವಸ್ಥಾನ. ಪ್ರಾಚೀನವಾದಂತ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಿರುತ್ತೆ ಅಂದ್ರೆ ಒಂದು ವಿಶೇಷತೆನೇ ಇರುತ್ತೆ. ಅಲ್ಲಿ ಒಂದು ಭಕ್ತಿ ಏನಾಗುತ್ತದೆ, ನಮಗೆ ಅರಿವಿಲ್ಲದೆ ಹಾಗೆ ಭಕ್ತಿ ಏನಾಗುತ್ತದೆ ಅಂತಹ ಒಂದು ಪ್ರಾಚೀನ ದೇವಸ್ಥಾನಗಳು ಬರುತ್ತೆ. ಆ ಒಂದು ದೇವಸ್ಥಾನದ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ನೀವು ಈ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಐಕನ್ ಅನ್ನು ಒತ್ತೋದ್ರ ಮುಖಾಂತರ ಮುಂಬರುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ನೀವು ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಐಕನ್ ಅನ್ನು ಒತ್ತಿ. ಬನ್ನಿ ನಾವು ಈಗ ಒಂದು ದೇವಸ್ಥಾನದ ದರ್ಶನವನ್ನು ಮಾಡೋಣ. ಫಸ್ಟ್ ನಮಗೆ ದೇವಸ್ಥಾನಕ್ಕೆ ಏನ್ ಸಿಗುತ್ತೆ ಅಂದ್ರೆ ನಮಗೆ ಇಲ್ಲಿ ಫಸ್ಟ್ ಸಿಗ್ತಕ್ಕಂಥ ಏನಂದ್ರೆ ದ್ವಾರ ಗೋಪುರ. ಬನ್ನಿ ಭಕ್ತರೆ, ಹಾಗೆ ನಾವು ಈ ದೇವಸ್ಥಾನದ ಒಳಗಡೆ ಹೋಗೋಣ. ಸೊ ಈ ದ್ವಾರ ಗೋಪುರ ಆದ ನಂತರ ಸೊ ನಾವು ಈ ದ್ವಾರ ಗೋಪುರದಿಂದ ಬಂದಾಗ ನಾವು ದ್ವಾರ ಗೋಪುರ ಅಭಿಮುಖವಾಗಿ ನಿಂತಾಗ ನಮ್ಮ ಎಡಭಾಗದಲ್ಲಿ ಏನಾಗುತ್ತೆ ಅಂದ್ರೆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಏನಿದೆ ಅಂದ್ರೆ ಭೋಗಾಪುರೇಶ ಅಥವಾ ಶ್ರೀ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನ ಏನಾಗಿದೆ ಅಂದ್ರೆ ನಮಗೆ ಇಲ್ಲಿ ನೋಡಲು ಸಿಗುತ್ತದೆ. ನೋಡ್ಬೋದು ನೀವು ದೇವಸ್ಥಾನ ಒಳಗಡೆ ಬನ್ನಿ. ಈ ದೇವಸ್ಥಾನಕ್ಕೆ ಬಂದ ತಕ್ಷಣ ನಮಗೆ ಏನ್ ಸಿಗುತ್ತೆ ಅಂದ್ರೆ ಮೊದಲಿಗೆ ಇಲ್ಲಿ ಮುಖಮಂಟಪ. ಈ ಮುಖಮಂಟಪ ನಂತರ ನಾವು ಮುಂದೆ ಬಂದಾಗ ಏನಾಗುತ್ತೆ ಅಂದ್ರೆ ನಮಗೆ ಇಲ್ಲಿ ನೋಡ್ಬೋದು, ನೀವು ಇಲ್ಲೇನ್ ಸಿಗುತ್ತೆ ಅಂದ್ರೆ ನಮಗೆ ಇಲ್ಲಿ ಸಭಾ ಮಂಟಪ ಸಿಗುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಒಂದು ಸ್ತಂಭಗಳು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಏನಾಗಿದೆ ಅಂತಂದ್ರೆ ಇಲ್ಲಿ ಉಬ್ಬ ಶಿಲ್ಪ ಕಲೆಗಳು ನೋಡಿದ್ರೆ ಗೊತ್ತಾಗುತ್ತೆ ಇದು ಬಹಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ಹೇಳಿ. ಸೊ ಹಾಗೆ ಈ ಸಭಾ ಮಂಟಪದಿಂದ ನಾವು ಮುಂದೆ ಬಂದ ನಮಗೆ ಏನ್ ಸಿಗುತ್ತೆ ಅಂದ್ರೆ ನಮಗೆ ಇಲ್ಲಿ ಅಂತರಾಳ ಸಿಗುತ್ತೆ. ಭಗವದ್ಭಕ್ತರೇ, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಹಳ ವಿರಳವಾಗಿ ಸಿಗ್ತಕ್ಕಂಥ ಒಂದು ಏನಿದೆ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ನೋಡ್ತಕ್ಕಂಥದ್ದು ಏನಿದೆ ಅಂದ್ರೆ ಇಲ್ಲಿ ಸರ್ಪ ಅಂದ್ರೆ ಉಪ್ಪು ರೂಪದಲ್ಲಿರ್ತಕ್ಕಂಥ ಅಥವಾ ಶಿಲ್ಪಕಲೆಯಲ್ಲಿರ್ತಕ್ಕಂಥ ಒಂದು ಸರ್ಪ ನೋಡುವುದು ಬಹಳ ವಿರಳವಾಗಿ ಏನಾಗುತ್ತೆ ಅಂದ್ರೆ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಗರ್ಭಗುಡಿಯ ಒಂದು ಏನಿದೆಯಲ್ಲ ನಾವು ಈ ಇದರಲ್ಲಿ 2 ಭಾಗಗಳು ಏನಾಗಿದೆ ಅಂತಂದ್ರೆ ಸರ್ಪದ ಒಂದು ಕೆತ್ತನೆಯನ್ನು ಮಾಡಲಾಗಿದೆ. ಸೊ ಇದರ ವಿಶೇಷತೆ ಏನಿದೆ ಅಂತಕ್ಕಂಥ ನಾವೇನ್ ಮಾಡೋಣ ಅಂತಂದ್ರೆ ಸಂದರ್ಶನದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತೋರೋಣ. ಯಾಕಂದ್ರೆ ಇಲ್ಲಿ ಸರ್ಪ ಇದೆ ಅಂತ ಇದೇ ಒಂದು ಮೂರ್ತಿ ಕೆತ್ತನೆ ಆಗಿದೆ ಅಂದ್ರೆ ಅದರ ವಿಶೇಷತೆ ಏನಿದೆ ಹಾಗೂ ಅದು ಯಾಕೆ ಇಲ್ಲಿ ಕೆತ್ತನೆ ಮಾಡಿದ್ರು, ಯಾವ ಕಾಲದಲ್ಲಿ ಮಾಡಿರ್ತಕ್ಕಂಥ ನಾವೇನ್ ಮಾಡೋಣ ಅಂತಂದ್ರೆ ಸಂದರ್ಶನದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಮಾಡೋಣ ಅಂತ ನಾವು ತೋಳೋಣ. ಬನ್ನಿ ನಾವು ಈಗ ಆ ಭೋಗಾಪುರೇಶನ ಹತ್ತಿರದಿಂದ ದರ್ಶನವನ್ನು ಮಾಡೋಣ. ನೀವು ಅಲ್ಲಿ ನೋಡಬಹುದು. ಆಗ್ಲೇ ನಾನು ಹೇಳಿದ್ದೆ ಈ ದೇವಸ್ಥಾನದ ವಿಶೇಷ ಏನಿದೆ ಅಂತಂದ್ರೆ
ಯಾವ ದೇವರನ್ನ ನಾವು ಪೂಜೆ ಮಾಡಲ್ಲ ಅಂತ ಹೇಳಿದ್ನಲ್ಲ, ಅದು ಮೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಭೋಗಾಪುರೇಶನ ಒಂದು ಮೂರ್ತಿ ಏನಾಗಿದೆ ಅಂತಂದ್ರೆ ಭಿನ್ನ ಆಗಿದೆ. 11 ಕಡೆ ಭಿನ್ನ ಆದ್ರ ಸಮೇತನೂ ಈ ಒಂದು ದೇವಸ್ಥಾನದ ಪೂಜೆ ಇಂದಿಗೂ ಏನಾಗ್ತಿದೆ ಅಂದ್ರೆ ಪುರಾತನ ಕಾಲದಿಂದಲೂ ಇಂದಿನವರೆಗೆ ಪೂಜೆ ಏನಾಗ್ತಿದೆ ಅಂದ್ರೆ ನಡ್ಕೊಂಡು ಬರ್ತಾ ಇದೆ. ಸೊ ಇದರ ಐತಿಹ್ಯ ಏನಿದೆ ಹಾಗೂ ಇದರ ಪರಂಪರೆ ಏನಿದೆ ಅಂತಕ್ಕಂಥದ್ದು ನಾವು ಸಂದರ್ಶನದಲ್ಲಿ ಸಂಪೂರ್ಣ ಮಾಹಿತಿ ಏನ್ ಮಾಡೋಣ ಅಂತ ನಾವು ತಗೊಳ್ಳೋಣ. ನೀವೀಗ ಈ ದೇವರನ್ನು ನೋಡ್ಬೋದು. ನೀವು ಭಿನ್ನ ಆಗಿರ್ತಕ್ಕಂಥ ಶ್ರೀ ಭೋಗಾಪುರೇಶ ಅಥವಾ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ನೀವು ದರ್ಶನ ಸಂದರ್ಶನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ಮಾಡಬಹುದು. ಭಗವದ್ಭಕ್ತರೇ, ನವಲಿ ಭೋಗಾಪುರೇಶ ಈ ಒಂದು ದೇವಸ್ಥಾನದ ಐತಿಹ್ಯ ಏನಿದೆ, ಪರಂಪರೆ ಏನಿದೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿ ಏನ್ ಮಾಡೋಣ ಅಂತಂದ್ರೆ ಶ್ರೀ ಪವನ್ ಕುಮಾರ್ ಗುಂಡೂರು ಕನ್ನಡ ಪ್ರಾಧ್ಯಾಪಕರು ಇವರನ್ನ ಸಂದರ್ಶನ ಮಾಡಿ ಸಂಪೂರ್ಣ ಮಾಹಿತಿ ಏನ್ ಮಾಡೋಣ ಅಂತಂದ್ರೆ ನಾವು ತಗೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲ್ಗೆ ತಮಗೆ ತುಂಬ ಹೃದಯದ ಸ್ವಾಗತ. ಸರ್, ವಿಶೇಷವಾಗಿ ನಾವು ನಮ್ಮ ಸಂಸ್ಕೃತಿಯಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ಬಹಳ ವಿರಳವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಅಂತ ತಿಳಿದು ಬಂದಿದೆ. ಯಾಕಂತಂದ್ರೆ ನಮ್ಮ ಒಂದು ಸಂಪ್ರದಾಯ ಏನಿದೆ ಅಂತಂದ್ರೆ ಯಾವ ಒಂದು ಮೂರ್ತಿ ಭಿನ್ನ ಆಗಿದೆ ಆ ಮೂರ್ತಿ ನಾವೇನ್ ಮಾಡ್ತೀವಿ ಅಂದ್ರೆ ಪೂಜೆಗೆ ಶ್ರೇಷ್ಠ ಎಲ್ಲ ಪೂಜೆ ಮಾಡಲ್ಲ ಅಂತ ಹೇಳ್ತೀವಿ. ಸರ್, ಈ ಒಂದು ದೇವಸ್ಥಾನದ ವಿಶೇಷತೆ ಏನಿದೆ ಸರ್ ಅಂದ್ರೆ ವಿಜಯನಗರ ಕಾಲದಿಂದಲೂ ಇಲ್ಲಿಯವರೆಗೂ ಮೂರ್ತಿ ಭಿನ್ನ ಆಗಿದ್ರೆ ಇನ್ನೂ ಪೂಜೆಗೆ ನಡೀತಾ ಇದೆ ಅಂತಕ್ಕಂಥ ಅದರ ಮಹಿಮೆ ಏನಿದೆ, ಮಹಾತ್ಮೆ ಏನಿದೆ, ಆಮೇಲೆ ಯಾವ ಕಾಲಘಟ್ಟದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ವಿವರವನ್ನು ಕೊಡ್ಬೇಕಾಗಿ ಸರ್. ದರ್ಶನ ಸಂದರ್ಶನದ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಗುಂಡೂರು ಪವನ್ ಕುಮಾರ್. ಆತ್ಮೀಯರೇ, ಇವತ್ತು ನಮ್ಮ ಕನಕಗಿರಿ ಪರಿಸರದ ಐತಿಹಾಸಿಕ ಮಹತ್ವದ ದೇವಸ್ಥಾನ ಈ ನವಲಿಯ ಭೋಗಾಪುರೇಶ ದೇವಸ್ಥಾನ. ಭೋಗಾಪುರೇಶ ದೇವಸ್ಥಾನ ವಿಜಯನಗರ ಕಾಲದಲ್ಲಿ ಕನಕಗಿರಿ ನಾಯಕರ ಕಾಲದಲ್ಲಿ ನಿರ್ಮಾಣ ಆದ ದೇವಸ್ಥಾನ. ಉಡುಚ ನಾಯಕನ ಕಾಲದಲ್ಲಿ ಈ ದೇವಸ್ಥಾನ ರಚನೆ ಆಯಿತು. ಇದರ ಪುರಾಣ ಇತಿಹಾಸ ಬಹಳ ದೂರದ್ದು. ಅಂದರೆ ಅತ್ಯಂತ ಪ್ರಾಚೀನವಾದ ನೆಲೆಯಲ್ಲಿ ಮಹಾಭಾರತ ಕಾಲದಿಂದ ಈ ದೇವಸ್ಥಾನ ಇರತಕ್ಕಂಥದ್ದು. ಪಾಂಡವರ ಮರಿಮೊಮ್ಮಗ ಜನಮೇಜಯರಾಯ ಪ್ರತಿಷ್ಠಾಪನೆ ಮಾಡಿದಂಥ ಆಂಜನೇಯನ ವಿಗ್ರಹ ಇದು. ಈ ವಿಗ್ರಹ ಒಂದು 300 ವರ್ಷಗಳ ಹಿಂದೆ ಕಳ್ಳರು ಈ ವಿಗ್ರಹವನ್ನು ಒಡೆದು, ಅಂದರೆ ನಿಧಿ ಆಸೆಗಾಗಿ ಒಡೆದು ಹಿಂದುಗಡೆ ಹಿರೇಹಳ್ಳ ಅಂತ ಬರ್ತದೆ, ಅದರಲ್ಲಿ ಹಾಕಿದ್ರು. ಹೋಗಿ ತುಂಡು ಮಾಡಿ ಪೀಸ್ ಮಾಡಿ. ಆದರೆ ಕನಸಿನ ರಾತ್ರಿ ಅರ್ಚಕರಿಗೆ, ಅಂದರೆ ಕುರ್ಮಾಚಾರ್ಯರಂತ, ಹಿರಿಯ ಕುರ್ಮಾಚಾರ್ಯರಂತ ಈ ಅರ್ಚಕರು, ಅವರಿಗೆ ಸ್ವಪ್ನದಲ್ಲಿ ಬಂದು ಸ್ವಾಮಿ ಸೂಚನೆ ಮಾಡಿದ ನನ್ನ ನಿಧಿ ಆಸೆಗಾಗಿ ಒಡೆದು ಹಾಕಿದ್ದಾರೆ, ಬಂದು ಬೆಳಗ್ಗೆ ಬಂದು ಜೋಡಿಸ್ರಿ ಅಂದಾಗ ಮತ್ತೆ ಮುಂಜಾನೆ ಬಂದು ಜೋಡಿಸ್ತಾರೆ. 11 ದಿನ ತನಕ ಬಾಗಿಲು ತೆಗಿಬಾರ್ದು, ಹೊಸ್ತಲಿಗೆ ಪೂಜೆ ಮಾಡಬೇಕು ಅಂತಂದು ಸ್ವಾಮಿ ಅಪ್ಪಣೆ ಆಗ್ತದೆ. ಹೊರಗಡೆ ಬಾಗಿಲು ಹಾಕಿ ಹೊರಗಡೆ ಹೊಸ್ತಲಿಗೆ ಪೂಜೆ ಮಾಡಿ, ಆ ಕಾಲದಲ್ಲಿ ಬೆಳಗಾವಿಯ ಪಾಂಗ್ರಿ ಆಚಾರ ಅಂತ ದೊಡ್ಡ ಪಂಡಿತರ ನೇತೃತ್ವದಲ್ಲಿ, ಜ್ಞಾನಿಗಳ ನೇತೃತ್ವದಲ್ಲಿ ಈ ಪುನರ್ ಪ್ರತಿಷ್ಠಾಪನಾ ಕಾರ್ಯ ನಡೀತದೆ. 9ನೇ ದಿನ ದೂರದ ಬಾಗಲಕೋಟೆ ಜಿಲ್ಲೆಯ ಕೊಡಗಲಿ ಗ್ರಾಮದಿಂದ ಭಕ್ತ ಬರ್ತಾನೆ. ಆತ ಬಂದು 9ನೇ ದಿನ ತೆಗಿಲೇಬೇಕು ಬಾಗಲ ಅಂತಂದಾಗ ಕೇಳ್ತಾರೆ, ಪೂಜಾರಿ ಹೇಳ್ತಾರೆ ಇಲ್ಲ ಹಿಂಗಾಗಿದೆ, ತೊಂದರೆ ಇದೆ, ಬೇಡ ಅಂತ ಹೇಳ್ತಾರೆ. ಕೇಳಲ್ಲ, ತೆಗಿಲೇಬೇಕಂತ ಹಠ ಹಿಡಿದಾಗ ತೆಗಿತಾರೆ. ಈಗ ನೀವು ನೋಡ್ತಕ್ಕಂಥ ಆ ಒಂದು ಸೀಳು ಹಾಗೆ ಉಳಿದಿದೆ, ಭಿನ್ನ ವಿಗ್ರಹ. ಎಲ್ರಿಗೂ ಪ್ರಶ್ನೆ ಉದ್ಭವ ಆಗ್ತದೆ, ಭಿನ್ನ ವಿಗ್ರಹ, ಒಡೆದ ವಿಗ್ರಹ ನಾವೆಲ್ಲ ಪೂಜೆ ಮಾಡಲ್ಲ, ನದಿಯೋ ಹಳ್ಳದಲ್ಲೂ ಹಾಕ್ತೀವಿ ಹೋಗಿ. ಆದರೆ ಈ ವಿಗ್ರಹ ಹೇಗೆ ಮಾಡ್ಬೇಕು ಅಂದಾಗ ಸ್ವಾಮಿನೇ ರಾತ್ರಿ ಕನಸಲ್ಲಿ ಬಂದು ನನ್ನ ವಿಶೇಷ ಸನ್ನಿಧಾನ ಇದೆ, ನೀವು ಪೂಜೆ ಮಾಡಬೇಕು ಅಂತ ಸ್ವಾಮಿ ಅಪ್ಪಣೆ ಸ್ವಪ್ನ ಸೂಚನೆ ಆಗ್ತಿದೆ ಅರ್ಚಕರಿಗೆ. ಅಂದಿನಿಂದ ಇಲ್ಲಿ ಪೂಜೆ ನಡೀತಿದೆ. ವಿಶೇಷವಾಗಿ ಇಲ್ಲಿಯ ಸಂಪ್ರದಾಯದ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ, ಇಲ್ಲಿ ಪೂಜೆ ಬಹಳ ಕಟ್ಟುನಿಟ್ಟಿನ ಮಡಿ ಇರ್ತಕ್ಕಂಥದ್ದು. ವಿಶೇಷವಾಗಿ ಇಲ್ಲಿ ಏನಾದರೂ ವ್ಯತ್ಯಾಸಗಳಾದರೆ, ಮಡಿಯಲ್ಲಿ ವ್ಯತ್ಯಾಸ ಆದರೆ ಇಮಿಡಿಯೇಟ್ ಆಗಿ ನಮಗೆ ಸ್ವಾಮಿಯ ಸೂಚನೆಗಳಾಗ್ತವೆ. ಅಂದರೆ ಆತನ ಗರ್ಭಗುಡಿಯಲ್ಲಿ ಕೆಂಜಿಗೆ ಹೇಳ್ತಕ್ಕಂಥದ್ದು, ಹಾವು ಬರ್ತಕ್ಕಂಥದ್ದು, ಇವೆಲ್ಲ ಇದಿಗೂ ಕೂಡ ನೀವು ನೋಡ್ತಕ್ಕಂಥದ್ದು ಕಾಣ್ತದೆ. ಹಾಗೆಯೇ ಈ ದೇವಸ್ಥಾನ ಗರ್ಭಗುಡಿಯ ಎಡ ಮತ್ತು ಬಲಭಾಗದಲ್ಲಿ ಉದ್ದನೆಯ ಸರ್ಪದ ಉಬ್ಬು ಶಿಲ್ಪ ಇದೆ. ಇದು ಪಾಂಡವರ ಮರಿಮೊಮ್ಮಗ ಸರ್ಪಯಾಗ ಮಾಡಿದಾಗ ಅದರ ನಂತರ ಪ್ರಾಯಶ್ಚಿತ್ತಕ್ಕಾಗಿ ಈ ಪ್ರಾಣದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಬರ್ತಾನೆ ಎಲ್ಲ ಕಡೆ. ಅದರ ಸೂಚನೆಯಾಗಿ ಈ ಸರ್ಪಯಾಗದಿದೆ. ವಿಶೇಷ ಸನ್ನಿಧಾನ ಅಂದರೆ ಸರ್ಪದ ಒಂದು ಸಂಕೇತ, ಅಂದರೆ ಸಂತಾನ ಸಂಪತ್ತು ಇದಕ್ಕೆಲ್ಲ ನಮಗೆ ಅನುಗ್ರಹ ಮಾಡ್ತಕ್ಕಂಥದ್ದು, ಅದಕ್ಕೆ ಶೀಘ್ರ ಫಲ ಕೊಡ್ತಕ್ಕಂಥದ್ದು ಕೂಡ ಇದೆ. ವಿಶೇಷವಾಗಿ ನಮ್ಮ ಹಿರಿಯರು ಜ್ಞಾನಿಗಳು ಹೇಳ್ತಕ್ಕಂಥದ್ದು, ಈಗ ಭೋಗಾಪುರೇಶ ವಿಗ್ರಹ ಶಿಲ್ಪ ನೋಡಿದ್ರೆ ಗೊತ್ತಾಗ್ತದೆ, ಕಾಲಿನ ಕೆಳಗೆ ಅಕ್ಷಯ್ ಕುಮಾರನ ಚಿತ್ರ ಇದೆ, ರಾವಣನ ಮಗ ಅಕ್ಷಯ್ ಕುಮಾರನ ಚಿತ್ರ. ಅಂದರೆ ಅಕ್ಷಯ್ ಕುಮಾರನ ಸಂಹಾರದ ಎಲ್ಲಿ ಪ್ರಾಣದೇವರು ಇರ್ತಾರೋ ಅದು ವಿಶೇಷವಾಗಿ ಶೀಘ್ರ ಫಲ ಇರ್ತದೆ, ನಾವು ಅಂದುಕೊಂಡದ್ದು ಬೇಗ ಈಡೇರ್ತದೆ ಅನ್ನುವಂಥ
ಒಂದು ನಂಬಿಕೆ ಇರ್ತಕ್ಕಂಥದ್ದು. ಈ ಸರ್ಪದ ವಿಗ್ರಹ ಅಪರೂಪ. ಪ್ರಾಣದೇವರ ದೇವಸ್ಥಾನದ ಎಡ ಮತ್ತು ಬಲಭಾಗದ ದ್ವಾರದಲ್ಲಿ ಇರ್ತಕ್ಕಂಥದ್ದನ್ನ ನೀವು ಇಂದಿಗೂ ಕೂಡ ನೋಡಬಹುದು. ಮತ್ತು ಭೋಗಾಪುರೇಶನ ಬಲಭಾಗದಲ್ಲಿ ಪಾಂಡುರಂಗ ರುಕ್ಕುಮಾಯಿ ವಿಗ್ರಹ ಇದೆ. ಇದನ್ನ ಮೆಣದಾಳ ದೇಸಾಯರು ಪ್ರತಿಷ್ಠಾಪನೆ ಮಾಡಿದ್ರು. ಅದನ್ನ ಮತ್ತೆ ವರಕೇಡಿ ಆಚಾರ್ಯರು ಪುನರ್ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇದೆ. ಭೋಗಾಪುರೇಶನ ಎಡಭಾಗದಲ್ಲಿ ವೇಣುಗೋಪಾಲನ ವಿಗ್ರಹ ಇದೆ. ವ್ಯಾಸರಾಯರ ಕಾಲದ ವಿಗ್ರಹ. ವ್ಯಾಸರಾಯರು ಇಲ್ಲಿ ಬಂದು ಸಂದರ್ಶನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಮಾತಿದೆ. ಈ ವಿಗ್ರಹ ಹೊರಗಿನ ಬಾವಿಯಲ್ಲಿ ಸಿಕ್ತು ಅಂತ ಹಿರಿಯರು ಹೇಳ್ತಾ ಇದ್ರು. ಅದರ ಮುಂದೆ ಶ್ರೀನಿವಾಸ ದೇವರ ವಿಗ್ರಹ ಇದೆ. ತಿರುಪತಿಯ ಸ್ವಾಮಿ ಪುಷ್ಕರಣಿಗೆ ನಮ್ಮ ಹಿರಿಯರು ಅಂದ್ರೆ ಈ ಕುರ್ಮಾಚಾರ್ಯರು ತಿರುಪತಿಗೆ ಹೋದಾಗ ಅಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಶ್ರೀನಿವಾಸ ದೇವರು ಸಿಕ್ಕಂಥದ್ದು, ಅದನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಭೋಗಾಪುರೇಶನಿಗೆ ಬಹಳ ಈ ಅಭೀಷ್ಟಗಳನ್ನ ಬಹಳ ಶೀಘ್ರವಾಗಿ ಈಡೇರಿಸ್ತಕ್ಕಂಥ ದೇವರು ಅಂತ ಇದೆ, ಪ್ರಚಲಿತ ಇದೆ. ಇಲ್ಲಿ ಒಂದು ನಂಬಿಕೆ ಇದೆ. ಮಧುಅಭಿಷೇಕ, ಜೇನುತುಪ್ಪದ ಅಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಿದರೆ ನಮಗೆಲ್ಲ ಇಷ್ಟಾರ್ಥವನ್ನು ಈಡೇರಿಸ್ತಾನೆ. ಮತ್ತು ಇನ್ನೊಂದು ಇಲ್ಲೊಂದು ವಿಶಿಷ್ಟವಾದ ಕ್ರಮ ಇದೆ. ಏನಂದ್ರೆ ಈ ಪೂರ್ಣ ಫಲ ಅಂದ್ರೆ ಸುಲಿಲಾರದ ಕಾಯಿ, ಸಿಪ್ಪೆ ಸುಲಿದ ಕಾಯಿ ಅಂತಂದು ಇಲ್ಲಿ ಸ್ವಾಮಿಯಲ್ಲಿ ಸಂಕಲ್ಪ ಮಾಡಿ ಅರ್ಚಕರು ಸಂಕಲ್ಪ ಮಾಡಿಸ್ತಾರೆ. ಸಂಕಲ್ಪ ಮಾಡಿ ಇಟ್ಟರೆ ನಿಮಗೆ ಫಲ ಸಿಗುತ್ತದೆ, ನಿಮ್ಮ ಆಸೆ ಈಡೇರ್ತದೆ. ಯಾವುದನ್ನು ನೀವು ಅಂದ್ಕೊಂಡಿರ್ತೀರಿ ಅದೇ ನೀವು ಹೊರಗೆ ಹೇಳೋ ಅಗತ್ಯ ಇಲ್ಲ, ಸ್ವಾಮಿಗಷ್ಟೇ ಪ್ರಾರ್ಥನೆ ಮಾಡ್ತೀವಿ. ಅದು ನಿಮ್ಮ ಅಪೇಕ್ಷೆ ಈಡೇರಿದ ಮೇಲೆ ಬಂದು ಮತ್ತೆ ಆ ಕಾಯಿಯನ್ನು ತೆಗೆದುಕೊಂಡು ಇನ್ನೊಂದು ಕಾಯಿ ತಂದು ಓಡಿಸ್ಕೊಂಡು ನೀವು ಸ್ವಾಮಿಗೆ ಸಮರ್ಪಣೆ ಮಾಡಿ ಹೋಗ್ತಕ್ಕಂಥದ್ದು ಇಲ್ಲಿ ಒಂದು ಕ್ರಮ, ಸಂಪ್ರದಾಯ ಇರ್ತಕ್ಕಂಥದ್ದು. ಮತ್ತು ಈ ದೇವಸ್ಥಾನದಲ್ಲಿ ಸ್ವಾಮಿಗೆ ನೈವೇದ್ಯ ಮಾಡ್ತಕ್ಕಂಥ ಅಡಿಗೆಯನ್ನ ಗಂಡಸರೇ ಮಾಡಬೇಕು. ಹೆಣ್ಣು ಮಕ್ಕಳ ನೈವೇದ್ಯ, ಹೆಣ್ಣು ಮಕ್ಕಳ ಅಡಿಗೆಗಳು ಇಲ್ಲಿಲ್ಲ. ಮತ್ತು ಇಲ್ಲಿ ಸ್ವಾಮಿಗೆ ಬಹಳ ವಿಶೇಷವಾಗಿ 9 ದಿನಗಳ ಕಾಲ ಉತ್ಸವ ನಡೀತದೆ. ಇಲ್ಲಿ ಜಾತ್ರೆ ಯುಗಾದಿಯ ನಂತರ ಸಪ್ತಮಿ ದಿನ, ಯುಗಾದಿ ದಿನ 7ನೇ ದಿನ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ಈ ಆಗಲೇ ನೋಡಿದಾಗಿನ ಉತ್ಸವ ಮೂರ್ತಿ ಆ ಜಾತ್ರೆ ತೀರಿನಲ್ಲಿ ಭೋಗಾಪುರೇಶ ಕೂತು ಮೆರಿತಾನೆ. ಆನಂತರ ನಾವು ಈ ಕೊಂಡ ಅಂತ ಓಕಳಿ ಕೊಂಡ, ಭೋಗಾಪುರೇಶನ ಓಕಳಿ ಕೊಂಡ ಅಂತ 9ನೇ ದಿನ ಇಲ್ಲಿ ಆಚರಣೆ ಮಾಡ್ತಾರೆ. ಇಲ್ಲಿಯ ಆದಾಪುರ ಗ್ರಾಮದ ಉಪಾರ ಜನಾಂಗದವರು ತಂದು ಊರಿನಿಂದ ಬಂದು ಈ ಒಂದು ಕೊಂಡ, ಓಕಳಿ ಕೊಂಡವನ್ನ ಇಲ್ಲಿ ಬಣ್ಣದ ಓಕಳಿಯನ್ನು ಹಾಕಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗೇನೆ 9 ದಿನ ನವರಾತ್ರಿ 9 ದಿನ ಕೂಡ ಇಲ್ಲಿ ಉತ್ಸವಾದಿಗಳು ನಡೀತಕ್ಕಂಥದ್ದು. ಬನ್ನಿ ವಿಜಯದಶಮಿ ದಿನ ಬನ್ನಿ ಪೂಜೆ ಮಾಡಿ ಇಲ್ಲಿ ಬನ್ನಿ ಮಾಂಕಳಿ ಮಾಡಿ ಭೋಗಾಪುರೇಶ ಊರೊಳಗೆ ಹೋದ್ಮೇಲೆ ಅಲ್ಲಿ ವೀರಭದ್ರೇಶ್ವರ ಪಲ್ಲಕ್ಕಿ ಮತ್ತು ಭೋಗಾಪುರೇಶನ ಪಲ್ಲಕ್ಕಿ ಸಂಗಮಾಗಿ ಅವಾಗ ಇಲ್ಲಿ ಬನ್ನಿ ಹಬ್ಬ ನವಲಿ ಗ್ರಾಮದಲ್ಲಿ ಶುರು ಆಗ್ತಕ್ಕಂಥದ್ದು ಸಂಪ್ರದಾಯಬದ್ಧವಾಗಿ ಪಾರಂಪರಿಕವಾಗಿ ನಡ್ಕೊಂಡು ಬಂದಿದೆ. ಇನ್ನೊಂದು ವಿಶೇಷ ಏನಂದ್ರೆ ಸರ್, ಇಲ್ಲಿ ನಮ್ಮ ಪರಿಸರದಲ್ಲಿ ಕನಕಗಿರಿ ಜಾತ್ರೆ ಆದ್ಮೇಲೆ ಬಹಳ ದೊಡ್ಡ ಜಾತ್ರೆ ಅಂದ್ರೆ ನಮ್ಮ ಭೋಗಾಪುರೇಶನ ಜಾತ್ರೆ. ಆನಂತರ ಇಲ್ಲಿ ಭೋಗಾಪುರೇಶನ ಅರ್ಚಕ ಮನೆತನದಲ್ಲಿ ಸುಮಾರು 8 ಜನ ಕವಿಗಳು ಬರ್ತಾರೆ. ಅಂದ್ರೆ ನಮ್ಮ ಕನ್ನಡದ ಮೊದಲ ಹರಿದಾಸ ಮಹಿಳೆ ಅಂದ್ರೆ ದಾಸ ಪರಂಪರೆಯ ಮೊದಲ ಮಹಿಳೆ ಅಂದ್ರೆ ಗಲಗಲಿ ಅವನವರು. ಆ ಗಲಗಲಿ ಅವನಂದ್ರೆ ನವಲಿ ರಮಾಬಾಯಿ ಅಂತ ಹೆಸರು. ಆಕೆ ಅರ್ಚಕ ಮನೆತನದವಳು. ಇದು ಮೊದಲು ಭೋಗಾಪುರೇಶನ ಊರು ಭೋಗಾಪುರ ಅಂತ ಒಂದು ಗ್ರಾಮ ಇತ್ತು. ಅಂದ್ರೆ ಭೋಗಾಪುರೇಶನ ಏನು ಊರು ಈ ಪ್ರದೇಶ ಇತ್ತಲ್ಲ, ಈ ಪ್ರದೇಶವನ್ನು ಭೋಗಾಪುರ ಅಂತ ಗುರುತಿಸ್ತಾ ಇದ್ರು. ಅಂದ್ರೆ ಈ ಊರಿಗೆ ಭೋಗಾಪುರ ಅಂತ ಇರ್ತಕ್ಕಂಥ ಪ್ರದೇಶ ಈ ಊರ ಸುತ್ತ ಕಾಲಾನುಕ್ರಮದಲ್ಲಿ ಆ ಊರು ನಾಶ ಆಗಿ ನವಲಿಯಲ್ಲಿ ನೆಲೆಗೊಳ್ತು. ಈ ಭೋಗಾಪುರ ಅಂತಕ್ಕಂಥ ಊರು ಇದ್ದಿದ್ರಿಂದ ಇಲ್ಲಿ ಇರ್ತಕ್ಕಂಥ ಆಂಜನೇಯ ಭೋಗಾಪುರೇಶ ಅಂತ ಪ್ರಸಿದ್ಧಿ ಪಡೆದ. ಈ ಭೋಗಾಪುರ ಗ್ರಾಮದಲ್ಲಿ ಅವಾಗ ಅರ್ಚಕ ಮಂತ್ರದಲ್ಲಿ ಆ ನವಲಿ ರಮಾಬಾಯಿ ಅನ್ನೋರಿದ್ರು. ಅವರಿದ್ದಾಗ ಒಂದು ಸಲ ಬಾಗಲಕೋಟೆ ಜಿಲ್ಲೆ ಗಲಗಲಿ ಗ್ರಾಮದ ಮುದ್ಗಲಾಚಾರ್ಯ ಅಂತ ಬಹಳ ದೊಡ್ಡ ವಿದ್ವಾಂಸರು, ಅವರ ಒಂದು ಪಂಡಿತ ಮಂಥನ ಇದೆ. ಆ ಮುದ್ಗಲಾಚಾರ್ಯರು ಇಲ್ಲಿ ಸುಮ್ಮನೆ ಸಂಚಾರದಿಂದ ಬಂದಾಗ ಅಷ್ಟೊತ್ತಿಗಾಗಲೇ ಅವರಿಗೆ 20-25 ವಯಸ್ಸಿನ ಮಕ್ಕಳು ಇರ್ತಾರೆ. ಅವ್ರಿಗೆ ಬಂದು ಇಲ್ಲಿ ಅವರಿಗೆ ಪಾಠ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಹುಡುಗಿ, ಸಣ್ಣ ಹುಡುಗಿ ಓಡಾಡ್ತಿರ್ತಾಳೆ. ಆಕೆಗೆ ನೋಡಿ ನಾಯಕಿನ ಮದುವೆ ಆಗ್ತಾನೆ ಅಂತಾರೆ. ಅಂದ್ರೆ ಅವಾಗ ಒಂದು ಸಿಸ್ಟಮ್ ಇತ್ತು ಅಂತ ನಮ್ಗೆ ಹಿರಿಯರು ಹೇಳ್ತಿದ್ರು. ಅಂದ್ರೆ ದಾರಿ ಎರೆಯುವ ಪದ್ಧತಿ ಅಂತ, ಒಂದು ಬಟ್ಟೆ ಹಾಸಿ ನನ್ನ ಮಗಳನ್ನ ಕೂರಿಸಿ ದಾರಿ ಎರೆದು ಬಿಟ್ರು ಅನ್ನೋ ಭಾವನೆಯಿಂದ ಕೊಡ್ತಕ್ಕಂಥ ಸಂಭವ ಆಯ್ತು. ಮದುವೆ ಮಾಡ್ಕೊಡ್ತಾರೆ. ಅವರು ಕರ್ಕೊಂಡು ಹೋಗ್ತಾರೆ ಬಾಗಲಕೋಟೆ ಜಿಲ್ಲೆ ಗಲಗಲಿಗೆ. ಅವರು ಗಂಡನ ಮನೆ ಗಲಗಲಿ. ಇವತ್ತಿಗೂ ದೊಡ್ಡ ಬಹಳ ಅದ್ಭುತವಾದ ದೊಡ್ಡ ಮನೆ ಇದೆ, ಕೃಷ್ಣಾ ನದಿ ದಂಡೆ. ಮತ್ತು ವಿಶೇಷವಾಗಿ ಅಲ್ಲಿ ಆಕೆ ಒಂದು ನರಸಿಂಹದೇವರ ಪ್ರತಿಷ್ಠಾಪನೆ ಮಾಡ್ತಾಳೆ. ಮತ್ತು ಅಲ್ಲಿ ಹೋಗಿ ಒಂದು ಆಂಜನೇಯ, ಆಕೆ ಹೋಗೋ ಮುಂದೆ ಏನ್ ಮಾಡ್ತಾರೆ, ಒಂದು ಭೋಗಾಪುರೇಶನ ವಿಗ್ರಹ ಹೋಯ್ತಾಳೆ. ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತಿಗೂ ನಾವು ಭೋಗಾಪುರೇಶನ್ ಅಂತ ತೋರಿಸ್ತಾರೆ ಆ ದೇವಸ್ಥಾನ ಕೃಷ್ಣ ದಂಡಿ ಇದೆ. ಹಾಗೆ ಆಕೆ ನವಲಿ ರಮೆಯ ರಸ ಅನ್ನುವಂತಹ ಅಂಕಿತದಿಂದ ಮುಯ್ಯದ ಹಾಡು, ಇನ್ನಿತರ 100 ಕೀರ್ತನೆಗಳನ್ನ, ಸಂಪ್ರದಾಯದ ಹಾಡುಗಳನ್ನ ಗಲಗಲಿ ಬರಿತಾಳೆ. ಎಷ್ಟು ಆಕೆ ಪ್ರತಿಭಾವಂತಿ ಇರ್ತಾಳೆ ಅನ್ನೋಕೆ ಒಂದು ಉದಾಹರಣೆ. ಒಂದ್ಸಾರಿ ಪೇಶ್ವೆ ಆಸ್ಥಾನದಲ್ಲಿ ಒಬ್ಬ ವಿದ್ವಾಂಸ ಬಂದು ಏನೋ ಒಂದು ಚಾಲೆಂಜ್ ಮಾಡ್ತಾನೆ. ಅವಾಗ ಆ ಸಮಸ್ಯೆಗೆ ಪರಿಹಾರವನ್ನ ಗಲಗಲಿ ಸೂಚಿಸಿದ್ದಕ್ಕೆ ಮೆಚ್ಚಿ ಪೇಶ್ವೆ ಅಂದಿನಿಂದ
ಸ್ವತಂತ್ರ ಬರೋವರೆಗೂ ಆಕೆಗೆ ಪೆನ್ಷನ್ ಬರ್ತದೆ. ಪ್ರತಿ ತಿಂಗಳು ಒಂದು ಸಂಭಾವನೆಯನ್ನು ಕಟ್ತಕ್ಕಂಥ ಒಂದು ಕ್ರಮ ಪೇಶ್ವೆ ಮನೆತನದವರು ಗಲಗಲೆ ಅವ್ರಿಗೆ ಇರ್ತದೆ. ಅಂತಹ ದೊಡ್ಡ ಸಾಧ್ವಿ ಶಿರೋಮಣಿ ನಮ್ಮ ತವರು ಮನೆ ನವಲಿ ಮತ್ತು ಆಕೆಗೆ ವಿಶೇಷ ಪರಿಣಾಮ ಬೀರಿದ್ದು ಪ್ರೇರಣೆ ಕೊಟ್ಟದ್ದು ನಮ್ಮ ನವಲಿ ಭೋಗಾಭೋಜ. ಆಮೇಲೆ ಭಗವದ್ಭಕ್ತರನ್ನ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಶ್ರೀ ಪವನ್ ಗುಂಡೂರು ಸರ್ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಲೋಕ ಸಮಸ್ತ ಸುಖಿನೋ ಭವಂತು.